ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಇನ್ಸ್ಪೈರ್ಡ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾ ಏನು ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಅದೇ ರೀತಿಯಾಗಿ ನೀವು ಬರೆಯುವಂತಹ ಸೈನಿಕ ಎಕ್ಸಾಮ್ಸ್ ಇರ್ಬೋದು, ನವೋದಯ ಎಕ್ಸಾಮ್ಸ್ ಇರ್ಬೋದು, ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ ಇರ್ಬೋದು ಮತ್ತು RMS ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಾ ಏನು ಮಾಡ್ತಾ ಇದ್ದೇನೆ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾವು ಏನು ಮಾಡೋಣ ಅಂತಂದರೆ, ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೇನೆ, ಇವತ್ತು ಒಂದು GK ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಫಸ್ಟ್ ಒಂದು ಕ್ವಶನ್ಸನ್ನು ನೋಡೋಣ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರೀತಾರೆ ಅಂತ ಕ್ವಶನ್ ಅದ. ಆಪ್ಷನ್ ಎ ಗಂಗಾಧರ್ ದೇಶಪಾಂಡೆ, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ ಸಿ ಕಂದಗಲ್ ಹನುಮಂತರಾಯ್, ಆಪ್ಷನ್ ಡಿ ಡೆಪ್ಯೂಟಿ ಚನ್ನಬಸಪ್ಪ. ಇಲ್ಲಿ ನೋಡ್ರಿ, ನಿಮ್ಮ ಮುಂದೆ ಏನು ಮಾಡ್ಯಾರ, ಚಿತ್ರಾನು ಕೊಟ್ಬಿಟ್ಟಿವ್ರಿ ನಾವು. ನೀವು ಏನು ಮಾಡಿಬಿಡ್ತೀರಿ, ಇಲ್ಲಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರಂತ ನೀವು ಕಂಡು ಹಿಡಿಬೋದು. ಹೌದಾ? ಯಾರ್ರಿ? ಬಸವಣ್ಣನವರ ನಾವು ಏನು ಮಾಡ್ತೀವಿ ಅಂತಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಏನು ಮಾಡ್ತೀವಿ, ಕರಿತೇವಿ. ಇಲ್ಲಿ ನೋಡ್ರಿ, ಬಸವಣ್ಣನವರ ನಾವು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರಿತೇವಿ. ಇಲ್ಲಿ ಗಂಗಾಧರ್ ದೇಶಪಾಂಡೆ ಅಂತ ಕೊಟ್ಟಿದ್ದಾರೆ. ಹೌದಾ? ಆಪ್ಷನ್ ಏನಪ್ಪ ಅಂತಂದರೆ ಗಂಗಾಧರ್ ದೇಶಪಾಂಡೆ. ನಿಮ್ಗೆ ಇವು ಏನಾಗ್ತವೆ ಅಂತಂದರೆ ಪ್ರತಿಯೊಂದು ಆಪ್ಷನ್ಸನ್ನು ನಾವು ನೋಡ್ಕೊತಾ ಹೋಗಬೇಕು, ಯಾಕಂದರೆ ಇವು ಕ್ವಶನ್ಸ್ ಆಗುವಂತಹ ಚಾನ್ಸಸ್ ಇರ್ತದ. ಮುದ್ದು ವಿದ್ಯಾರ್ಥಿಗಳೇ, ಗಂಗಾಧರ್ ರಾವ್ ದೇಶಪಾಂಡೆಯನ್ನು ಏನಂತ ಕರಿತಿದ್ರು ಅಂತ ಕ್ವಶನ್ ಆಗುವಂಥ ಚಾನ್ಸಸ್ ಇದ್ರೆ ಇಲ್ಲಿ ನೋಡ್ರಿ, ಕರ್ನಾಟಕದ ಸಿಂಹ ಅಂತ ಕರೀತಾರೆ ಇವ್ರನ್ನ. ಕರ್ನಾಟಕದ ಸಿಂಹ ಯಾರನ್ನ? ಕರ್ನಾಟಕದ ಸಿಂಹ ಅಂತ ಯಾರನ್ನ ಕರೀತಾರೆ? ಗಂಗಾಧರ್ ದೇಶಪಾಂಡೆ ಅವರನ್ನ ಕರೀತಾರೆ. ಅದೇ ರೀತಿಯಾಗಿ ಇಲ್ಲಿ ಕಂದಗಲ್ ಹನುಮಂತರಾಯ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಕಂದಗಲ್ ಹನುಮಂತರಾಯರವನ್ನ ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರೀತಾರೆ ಕ್ವಶನ್ ಅಂತ ಆದರೆ ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಕಂದಗಲ್ ಹನುಮಂತರಾಯ್. ಕರ್ನಾಟಕದ ಶೇಕ್ಸ್ಪಿಯರ್ ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರೀತಾರೆ? ಕಂದಗಲ್ ಹನುಮಂತರಾಯ್ ಅವರನ್ನ ಕರೀತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಡೆಪ್ಯೂಟಿ ಚನ್ನಬಸಪ್ಪ ಅಂತ ಕರ್ದಾರ ನೋಡ್ರಿ. ಇವರನ್ನ ನಾವು ಏನಂತ ಕರಿತಿದ್ವಿ ಅಂತಂದ್ರೆ ಕರ್ನಾಟಕದ ಹುಲಿ. ಯಾರು? ಡೆಪ್ಯೂಟಿ ಚನ್ನಬಸಪ್ಪನವರನ್ನ ಕರ್ನಾಟಕದ ಹುಲಿ ಅಂತ ಕರೀತಾರೆ. ಮುದ್ದು ವಿದ್ಯಾರ್ಥಿಗಳೇ, ಕರ್ನಾಟಕದ ಹುಲಿ ಅಂತ ಯಾರನ್ನ ಕರೀತಾರೆ? ಡೆಪ್ಯೂಟಿ ಚನ್ನಬಸಪ್ಪ ಅವರನ್ನ ಏನು ಮಾಡ್ತಿದ್ರು ಅಂತಂದ್ರೆ ಕರ್ನಾಟಕದ ಹುಲಿ ಅಂತ ಕರೀತಾರೆ. ಇನ್ನು ಏನಪ್ಪ ಅಂತಂದ್ರೆ ಇವರನ್ನ ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರನ್ನ ಕರೀತಾರೆ. ಕರ್ನಾಟಕದ ಏಕೀಕರಣದ ಪಿತಾಮಹ. ವಿದ್ಯಾರ್ಥಿಗಳೇ, ನಾವು ಬರುವಂತಹ ಎಲ್ಲ ಒಂದು ಕ್ವಶನ್ಸ್ಗಳನ್ನು ಇಲ್ಲಿ ನಾನು ಏನು ಮಾಡ್ತೀನಿ, ನೋಟ್ಸನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಅದನ್ನ ಏನು ಮಾಡಿ, ನೋಟ್ಸನ್ನು ಮಾಡ್ಕೋರಿ. ಕರ್ನಾಟಕದ ಏಕೀಕರಣದ ಪಿತಾಮಹ. ಏಕೀಕರಣದ ಪಿತಾಮಹ. ಕರ್ನಾಟಕದ ಏಕೀಕರಣದ ಪಿತಾಮಹ ಯಾರು ಅಂತ ಕೇಳಿದರೆ ಡೆಪ್ಯೂಟಿ ಚನ್ನಬಸಪ್ಪ ಅಂತ ಹಾಕ್ರಿ. ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನ ಏನಂತ ಕರಿತಿದ್ರಿ? ಕರ್ನಾಟಕದ ಸಿಂಹ ಅಂತ ಕರಿತಿದ್ರು. ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್. ಕರ್ನಾಟಕದ ಮಾರ್ಟಿನ್ ಲೂಥರ್. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರಿತಾ ಇದ್ರು? ಬಸವಣ್ಣನವರನ್ನ ಕರಿತಾ ಇದ್ರು. ಕಂದಗಲ್ ಹನುಮಂತರಾಯರವರನ್ನ ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರಿತಾ ಇದ್ರು ಅಂತಂದ್ರೆ ಕಂದಗಲ್ ಹನುಮಂತರಾಯ್. ಡೆಪ್ಯೂಟಿ ಚನ್ನಬಸಪ್ಪ ಇವರು ಏನಪ್ಪಾ ಅಂದ್ರೆ ನಮ್ಮ ಒಂದು ಧಾರವಾಡದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರು ಏನು ಮಾಡ್ತಾರೆ, ಜನಿಸ್ತಾರೆ. ಇವರನ್ನ ಏನು ಮಾಡ್ತಿದ್ರು ಅಂತಂದ್ರೆ ಕರ್ನಾಟಕದ ಹುಲಿ ಅಂತ ಕರಿತಿದ್ರು. ಕರ್ನಾಟಕದ ಹುಲಿ ಅಂತ ಯಾರಿ? ಡೆಪ್ಯೂಟಿ ಚನ್ನಬಸಪ್ಪ. ಮತ್ತು ಕರ್ನಾಟಕದ ಏಕೀಕರಣದ ಪಿತಾಮಹ. ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತ ನಾವು ಯಾರನ್ನ ಕರಿತಾ ಇದ್ವಿ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನವರನ್ನ ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ.
ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕ್ವಶನ್ಸ್ ಅದ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ ಶಿವರಾಮ್ ಕಾರಂತ್, ಆಪ್ಷನ್ ಬಿ ವಿಕ್ರು ಗೋಕಾಕ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ ಒಂದು ಚಾರ್ಟ್ ಅದ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಂದಂತಹ ದಿಗ್ಗಜರು. ಸೊ ಇಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಮೊದಲು ಯಾರ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ತಗೊಂಡ್ಬಂದ್ರು, ಇಲ್ಲಿ ಆಪ್ಷನ್ಸ್ ಸಿ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ಕುವೆಂಪು ಅವರನ್ನು ನಾವೇನು ಮಾಡ್ತೀವಿ, ಇವರನ್ನ ಕರಿತೀವಿ. ಇವರು 1967ರಲ್ಲಿ ಇವ್ರಿಗೆ ಏನು ಮಾಡ್ತದ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಲಭಿಸ್ತದ. ಯಾವ ಒಂದು ಕೃತಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇವರ ಕೃತಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ, ಶ್ರೀ ರಾಮಾಯಣ ದರ್ಶನಂ ಎಂಬ ಒಂದು ಕೃತಿಯನ್ನ ಯಾರು ರಚನೆ ಮಾಡಿದ್ರು ಅಂತ ಕ್ವಶನ್ಸ್ ಆಗೋ ಚಾನ್ಸಸ್ ಅದ. ಸೊ ಇಲ್ಲಿ ನಾ ಏನು ನೋಟ್ಸ್ ಅನ್ನ ಮಾಡ್ತೀನಿ ಅದನ್ನ ನೀವು ಕೂಡ ಏನು ಮಾಡ್ರಿ, ಬರೆದಿಟ್ಕೋರಿ. ಸೊ ಇಲ್ಲಿ ನೋಡ್ರಿ, ಶ್ರೀ ರಾಮಾಯಣ ದರ್ಶನಂ ಈ ಒಂದು ಕೃತಿಗೆ ಏನು ಮಾಡ್ತದ ಅಂತಂದ್ರೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಲಭಿಸ್ತು ಅಂತ ಕೇಳಿದ್ರೆ ಯಾರ್ರಿ? ಕುವೆಂಪು. ನೆಕ್ಸ್ಟ್ ಆಪ್ಷನ್ ಎ ಅನ್ನ ನೋಡ್ರಿ, ಶಿವರಾಮ್ ಕಾರಂತ್. ಆಪ್ಷನ್ ಎ ಶಿವರಾಮ್ ಕಾರಂತ್ ಇವರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಬಂತು? ಯಾರಿಗ್ರಿ? ಶಿವರಾಮ್ ಕಾರಂತ್ ರವರಿಗೆ. ಸೊ ಶಿವರಾಮ್ ಕಾರಂತ್ ರವರಿಗೆ 1977ರಲ್ಲಿ. ಶಿವರಾಮ್ ಕಾರಂತ್ ಅವರಿಗೆ ಮುಕ್ಕಜ್ಜಿಯ ಕನಸುಗಳು ಇಲ್ಲಿ ಕೊಟ್ಟಾರ ನೋಡ್ರಿ, ಮುಕ್ಕಜ್ಜಿಯ ಕನಸುಗಳು ಎಂಬ ಒಂದು ಕೃತಿಗೆ ಏನು ಮಾಡ್ತದ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ 1977ರಲ್ಲಿ ಇವ್ರಿಗೆ ಏನು ಮಾಡ್ತದ, ಶಿವರಾಮ್ ಕಾರಂತ್ ರವರಿಗೆ ಮುಕ್ಕಜ್ಜಿಯ ಕನಸುಗಳು ಎಂಬ ಒಂದು ಕೃತಿಗೆ ಏನು ಮಾಡ್ತದ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತದ. ಸೊ ನೆಕ್ಸ್ಟು ವಿಕ್ರು ಗೋಕಾಕ್ ಇಲ್ಲಿ ಅದಾರ ನೋಡ್ರಿ, ಇಲ್ಲಿ ಎಲ್ಲದಾರ್ರಿ ಅವ್ರು, ಇಲ್ಲಿ ಅದಾರ ನೋಡ್ರಿ ವಿಕ್ರು ಗೋಕಾಕ್. ಇವರಿಗೆ ಕೂಡ ಏನಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಬರ್ತದ. ಯಾವಾಗ? 1990ರಲ್ಲಿ. ವಿಕ್ರು ಗೋಕಾಕ್ 1990ರಲ್ಲಿ ಅಂತಂದ್ರೆ ಸಮಗ್ರ ಸಾಹಿತ್ಯಕ್ಕೆ ಏನು ಮಾಡ್ತದ, ಇವ್ರಿಗೆ ಕೂಡ ಏನು ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ದೊರೀತದ. ಯಾರಿಗೆ? ವಿಕ್ರು ಗೋಕಾಕ್ ಅವರಿಗೆ. ನಂತರ ಇಲ್ಲಿ ನೋಡ್ರಿ, ಚಂದ್ರಶೇಖರ್ ಕಂಬಾರ್ ಇವರಿಗೆ ಏನಂತಂದ್ರೆ 2009ರಲ್ಲಿ ಏನಂತಂದ್ರೆ ಸಮಗ್ರ ಸಾಹಿತ್ಯ, ಇವ್ರಿಗೆ ಕೂಡ ಏನಪ್ಪಾ ಅಂದ್ರೆ ಸಮಗ್ರ ಸಾಹಿತ್ಯಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ 2009ರಲ್ಲಿ ಯಾರು ಪಡೆದ್ರು? ಇಲ್ಲಿ ನೋಡ್ರಿ, ಸಮಗ್ರ ಸಾಹಿತ್ಯನ ಬರೆದವ್ರು ಭಾಳ ಜನ ಅದಾರಿ. ಇಲ್ಲಿ ನೋಡ್ರಿ, ವಿಕ್ರು ಗೋಕಾಕ್ ಅದಾರ, ಯು ಆರ್ ಅನಂತಮೂರ್ತಿ ಅದಾರ, ಗಿರೀಶ್ ಕಾರ್ನಾಡ್ ಐತಿ, ಆಮೇಲೆ ಚಂದ್ರಶೇಖರ್ ಕಂಬಾರ್. ಇಲ್ಲಿ ನಮಗೆ ಏನಾಗ್ತದ, ಕನ್ಫ್ಯೂಷನ್ ಆಗುವಂತಹ ಚಾನ್ಸಸ್ ಅದ. ಹೌದಾ? ಇಲ್ಲಿ ನಮಗೆ ಗೊಂದಲ ಉಂಟಾಗ್ತದ, ಇಲ್ಲಿ ಯಾರು ತಗೊಂಡ್ರಪ್ಪ ಅಂತೇಳಿ. ಸೊ ಅಲ್ಲಿ ನೋಡ್ರಿ, ನಾವು ಏನು ಮಾಡ್ಕೋಬೇಕಂತಂದ್ರೆ ಇಸ್ವಿಯನ್ನ ನೆನಪಿಟ್ಕೋಬೇಕು. ಇಲ್ಲಿ ನೋಡ್ರಿ, 1990ರಲ್ಲಿ ಯಾರು ಪಡಿತಾರ? ವಿಕ್ರು ಗೋಕಾಕ್ ಅವರು ಪಡಿತಾರ. ಆಮೇಲೆ 1994ರಲ್ಲಿ ಏನು ಮಾಡ್ತಾರ ಅಂತಂದ್ರೆ ಯು ಆರ್ ಅನಂತಮೂರ್ತಿ ತಗೊಂತಾರೆ. 1998ರಲ್ಲಿ ಯಾರು? ಗಿರೀಶ್ ಕಾರ್ನಾಡ್ ಅವರು ತಗೋತಾರೆ. 2009ರಲ್ಲಿ ಯಾರು ತಗೋತಾರೆ ವಿದ್ಯಾರ್ಥಿಗಳೇ? ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಕನ್ನಡಿಗರ ಒಂದು ಲಿಸ್ಟ್ ಅನ್ನ ನಾವು ಏನು ಮಾಡಿದ್ವಿ, ಇಲ್ಲಿ ನೋಡ್ತಾ ಬಂದ್ವಿ. ಸೊ ಇಲ್ಲಿ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸೊ ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ಒಂದು ಕನ್ನಡದ ಸಾಹಿತಿಗಳು ಅಂತ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಕನ್ನಡದ ಮೊದಲ ವಚನಕಾರರು ಯಾರು ಅಂತ ಕೇಳಿದ್ದಾರೆ. ಕನ್ನಡದ ಮೊದಲ ವಚನಕಾರರು ಇಲ್ಲಿ ಅಕ್ಕ ಮಹಾದೇವಿ ಕೊಟ್ಟಿದ್ದಾರೆ. ಹೌದಾ? ಅಕ್ಕ ಮಹಾದೇವಿ ಕೊಟ್ಟಿದ್ದಾರೆ. ಬಿ ಏನು? ಜೇಡರ ದಾಸಿಮಯ್ಯ ಕೊಟ್ಟಿದ್ದಾರೆ. ಸಿ ಬಸವಣ್ಣ ಕೊಟ್ಟಿದ್ದಾರೆ. ಡಿ ಅಲ್ಲಮ ಪ್ರಭು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ನೋಡ್ರಿ, ಇಲ್ಲಿ ಕನ್ನಡದ ಮೊದಲ ವಚನಕಾರ ಅಂತ ಕೇಳಿದಾನೆ ಕ್ವಶನ್. ಅವಾಗ ನೀವೇನು ಮಾಡ್ತೀರಾ ಅಂತಂದ್ರೆ ಬಸವಣ್ಣ ಅಂತ ಹಾಕ್ಬಿಡ್ತೀರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡದ ಮೊದಲ ವಚನಕಾರ ಯಾರು ಅಂತಂದ್ರೆ ಜೇಡರ ದಾಸಿಮಯ್ಯ. ಬಿ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ಜೇಡರ ದಾಸಿಮಯ್ಯರನ್ನ ನಾವು ಕನ್ನಡದ ಮೊದಲ ವಚನಕಾರ ಅಂತ ಕರಿತೀವಿ. ಇವರ ಒಂದು ಅಂಕಿತ ಯಾವ್ದ್ರಿ?
ಕನ್ನಡದ ಮೊದಲ ವಚನಕಾರರಾದಂತಹ ಜೇಡರ ದಾಸಿಮಯ್ಯರವರ ಅಂಕಿತ. ಇವನು ಕೂಡ ನಿಮಗೆ ಏನು ಮಾಡ್ತಾರ, ಸಂಭವನೀಯ ಪ್ರಶ್ನೆ ಇದು ಕೂಡ ಏನು ಮಾಡ್ತದ, ಬೀಳ್ತದ. ಸೊ ಪ್ರತಿಯೊಬ್ಬ ವಚನಕಾರರ ಒಂದು ಅಂಕಿತ ನಾಮವನ್ನು ನೀವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಜೇಡರ ದಾಸಿಮಯ್ಯವರ ಒಂದು ಅಂಕಿತ ನಾಮ ಯಾವುದು ಅಂತಂದರೆ ರಾಮನಾಥ. ರಾಮನಾಥ. ಜೇಡರ ದಾಸಿಮಯ್ಯರವರ ಒಂದು ಅಂಕಿತ ಯಾವುದಪ್ಪ ಅಂತಂದರೆ ರಾಮನಾಥ. ರಾಮನಾಥ ಯಾರ್ದು, ಜೇಡರ ದಾಸಿಮಯ್ಯ. ಇನ್ನು ಬಸವಣ್ಣವರ ಅಂಕಿತ ನಾಮ ಯಾವುದ್ರಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗೊತ್ತದ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರ ಅಂಕಿತ ಯಾವುದು ಅಂತಂದರೆ ಕೂಡಲ ಸಂಗಮ ದೇವ. ಇದು ಏನಂತಂದರೆ ಇದು ಬಸವಣ್ಣನವರ ಒಂದು ಅಂಕಿತ ನಾಮ. ಅದೇ ರೀತಿಯಾಗಿ ಇಲ್ಲಿ ಅಲ್ಲಮ ಪ್ರಭು ಬರ್ತಾರೆ ನೋಡ್ರಿ. ಅಲ್ಲಮ ಪ್ರಭು ಅವರ ಒಂದು ಅಂಕಿತ ನಾಮ ಯಾವುದಪ್ಪ ಅಂತಂದರೆ ಗುಹೇಶ್ವರ. ಅಲ್ಲಮ ಪ್ರಭು ಅವರ ಅಂಕಿತ ನಾಮ ಯಾವುದು, ಗುಹೇಶ್ವರ. ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರ ಒಂದು ಅಂಕಿತ ನಾಮವನ್ನು ನಾನು ಹೇಳ್ತಾ ಹೊಂಟೀನಿ. ಸೊ ಇಲ್ಲಿ ಅಕ್ಕ ಮಹಾದೇವಿರ ಒಂದು ಅಂಕಿತ ನಾಮ ಇಲ್ಲದಾರ ನೋಡ್ರಿ, ಅಕ್ಕ ಮಹಾದೇವಿ ಇವರ ಒಂದು ಅಂಕಿತ ನಾಮ. ಇವರನ್ನು ನಾವು ಏನಂತ ಕರಿತಿದ್ವಿ? ಸೊ ಇಲ್ಲಿ ನಮಗೆ ಕೇಳುವಂಥ ಚಾನ್ಸಸ್ಸು ಇರ್ತದ. ಕನ್ನಡದ ಮೊದಲ ಕವಯಿತ್ರಿ ಯಾರು? ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂದರೆ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಕವಯಿತ್ರಿ. ಕನ್ನಡದ ಮೊದಲ ಕವಯಿತ್ರಿ ಯಾರಪ್ಪ ಅಂತಂದರೆ ಅಕ್ಕ ಮಹಾದೇವಿಯನ್ನು ನಾವೇನು ಮಾಡ್ತಿದ್ವಿ ಅಂತಂದರೆ ಕನ್ನಡದ ಮೊದಲ ಕವಯಿತ್ರಿ ಅಂತ ಕರಿತಿದ್ವಿ. ನೋಡ್ರಿ ವಿದ್ಯಾರ್ಥಿಗಳೇ, ನಿಮಗೆ ಕ್ವಶನ್ಸ್ ಆಗುವಂಥ ಚಾನ್ಸಸ್ ಬಹಳ ಅದ. ಕನ್ನಡದ ಮೊದಲ ಕವಯಿತ್ರಿ ಅಂತ ಕೇಳಿದರೆ ನಾವು ಅಕ್ಕ ಮಹಾದೇವಿಯನ್ನು ಹಾಕಬೇಕು. ಸೊ ಇವರ ಒಂದು ಅಂಕಿತ ನಾಮ ಯಾವುದು ಎಲ್ಲರಿಗೂ ಗೊತ್ತದ, ಏನು ಹೇಳ್ರಿ? ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯರ ಅಂಕಿತ ನಾಮ ಯಾವುದ್ರಿ ಅಂತಂದರೆ ಚನ್ನ ಮಲ್ಲಿಕಾರ್ಜುನ. ಇವರ ಅಂಕಿತ ಚನ್ನ ಮಲ್ಲಿಕಾರ್ಜುನ. ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರ ಒಂದು ವಚನಕಾರರನ್ನು ನೋಡ್ತಾ ಹೋದ್ವಿ. ಅಕ್ಕ ಮಹಾದೇವಿಯರು ಇವರನ್ನು ನಾವು ಏನಂತ ಕರಿತಿದ್ವಿ? ಕನ್ನಡದ ಮೊದಲ ಕವಯಿತ್ರಿ ಅಂತ ಕರಿತಿದ್ವಿ. ಸೊ ಇವರ ಒಂದು ಅಂಕಿತ ಬಂದ್ಬಿಟ್ಟು ಯಾವ್ದ್ರಿ? ಚನ್ನ ಮಲ್ಲಿಕಾರ್ಜುನ. ಸೊ ಇಲ್ಲಿ ನೋಡ್ರಿ, ಸೆಕೆಂಡ್ ಆಪ್ಷನ್ ಜೇಡರ ದಾಸಿಮಯ್ಯ ಅಂತದ. ಇವರನ್ನ ಏನಂತ ಕರಿತಿದ್ವಿ ನಾವು? ಕನ್ನಡದ ಮೊದಲ ವಚನಕಾರರು ಅಂತ ಕರಿತೀವಿ. ಹೌದಾ ವಿದ್ಯಾರ್ಥಿಗಳೇ? ಇವರ ಒಂದು ಅಂಕಿತ ಯಾವ್ದ್ರಿ? ರಾಮನಾಥ. ಸೊ ಬಸವಣ್ಣನವರದು ಕೂಡಲ ಸಂಗಮ ದೇವ. ಆಮೇಲೆ ಅಲ್ಲಮ ಪ್ರಭು ಅವ್ರದ್ದು ಗುಹೇಶ್ವರ. ಸೊ ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರ ಒಂದು ಅಂಕಿತ ನಾಮವನ್ನು ನಾನು ನಿಮಗೆ ಹೇಳಿದೆ. ಇನ್ನು ಪಗು ಹಳಕಟ್ಟಿಯವರನ್ನ ವಚನ ಸಾಹಿತ್ಯದ ಪಿತಾಮಹ ಯಾರು ಅಂತ ಕೇಳಿದರೆ ಕ್ವಶನ್ ನಿಮಗೆ ಏನಂತದೆ, ನವೋದಯ, ಮುರಾರ್ಜಿ ಈ ಎಲ್ಲ ಕ್ವಶನ್ಗಳಿಗೆ ಈ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಾರೆ. ಏನು? ವಚನ ಸಾಹಿತ್ಯದ ಪಿತಾಮಹ. ವಚನ ಸಾಹಿತ್ಯದ ಪಿತಾಮಹ ಯಾರು ಅಂತ ಕೇಳಿದರೆ ಪಗು ಹಳಕಟ್ಟಿಯವರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕನ್ನಡದ ವಚನ ಸಾಹಿತ್ಯದ ಪಿತಾಮಹ ಪಗು ಹಳಕಟ್ಟಿಯವರನ್ನು ನಾವೇನಂತ ಕರಿತಿದ್ವಿ ಅಂತಂದರೆ ಕನ್ನಡದ ವಚನ ಸಾಹಿತ್ಯದ ಪಿತಾಮಹ ಅಂತ ಕರಿತಿದ್ವಿ. ವಿದ್ಯಾರ್ಥಿಗಳೇ, ಈ ಎಲ್ಲ ಕ್ವಶನ್ಸನ್ನು ನೀವೇನು ಮಾಡಿರಿ, ನೋಟ್ಸನ್ನು ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಕ್ವಶನ್, ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಎಲ್ಲ ಶಾಸನಗಳ ಬಗ್ಗೆ ಕೇಳಿರ್ತೀರಿ. ಆಮ್ಯಾಗ ನೀವು ಬೇಲೂರಿಗೆ ಹೋಗಿರ್ತೀರಿ, ಹಳಬೇಡಿಗೂ ಹೋಗಿರ್ತೀರಿ. ಹೌದಾ? ಸೊ ಇಲ್ಲೆಲ್ಲವೂ ಕೂಡ ಏನಪ್ಪ ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹಲ್ಮಿಡಿ ಶಾಸನ, ಆಪ್ಷನ್ ಬಿ ಬ್ರಹ್ಮಗಿರಿ ಶಾಸನ, ಆಪ್ಷನ್ ಸಿ ತಾಳಗುಂದ, ಆಪ್ಷನ್ ಡಿ ಐಹೊಳೆ ಶಾಸನ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಏನಪ್ಪ ಅಂತಂದರೆ ಕರೆಕ್ಟ್ ಆದಂಥ ಆನ್ಸರು. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹಲ್ಮಿಡಿ ಶಾಸನವನ್ನು ಕರೀತಾರೆ. ಇದನ್ನು ಯಾರು ಕೆತ್ತನೆ ಮಾಡಿದ್ರು ಅಂತ ಕೇಳಿದ್ರಿ. ಹೌದಾ? ಇದನ್ನು ಯಾರು ಕೆತ್ತನೆ ಮಾಡಿದ್ರು? ಇಲ್ಲ ಐತೆ ನೋಡ್ರಿ, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹೌದಾ? ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ
ಹಾಸನ ಜಿಲ್ಲೆ. ಇಲ್ಲಿ ಕೊಟ್ಬಿಟ್ಟ ನೋಡ್ರಿ, ಇಲ್ಲಿ ಕೊಟ್ಟಾರ ನೋಡ್ರಿ, ಹಾಸನ ಜಿಲ್ಲೆ. ಯಾವ ತಾಲೂಕು? ತಾಲೂಕು ಯಾವುದ್ರಿ? ಬೇಲೂರು. ಹೌದಾ? ಯಾವ ಊರು ಅಂತಂದರೆ ಹಲ್ಮಿಡಿ. ಯಾವುದು? ಹಾಸನ ಜಿಲ್ಲೆಯ, ಹಾಸನ ಜಿಲ್ಲೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕು, ಬೇಲೂರು ತಾಲೂಕು. ಹೌದಾ? ಬೇಲೂರು ತಾಲೂಕಿನ ಹಲ್ಮಿಡಿ, ಹಲ್ಮಿಡಿ ಎಂಬಲ್ಲಿ ಏನಪ್ಪ ಅಂತಂದರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಆದಂತಹ ಹಲ್ಮಿಡಿ ಶಾಸನವನ್ನು ಏನು ಮಾಡ್ತದ, ಇದನ್ನು ಕಾಕುಸ್ಥವರ್ಮ, ಹೌದು ಕಾಕುಸ್ಥವರ್ಮ ಏನು ಮಾಡ್ತಾನೆ ಅಂದರೆ ಇದನ್ನು ಕ್ರಿಸ್ತ ಶಕ ಅಂತಂದರೆ ಕ್ರಿಸ್ತ ಹುಟ್ಟಿದ ನಂತರದ ಶಕೆಯನ್ನು ನಾವೇನಂತಂದರೆ ಕ್ರಿಸ್ತ ಶಕ ಅಂತ ಕರಿತೇವೆ. ಇನ್ನು ಕ್ರಿಸ್ತ ಪೂರ್ವ ಅಂತಂದರೆ ಕ್ರಿಸ್ತ ಹುಟ್ಟಿದಕ್ಕಿಂತ ಮುಂಚೆ ಇರುವಂತಹ ಒಂದು ಶಕ ವರ್ಷವನ್ನು ನಾವೇನಂತ ಕರಿತೀವಿ? ಕ್ರಿಸ್ತ ಪೂರ್ವ ಅಂತ ಕರಿತೀವಿ. ಕ್ರಿಸ್ತ ಶಕ 450ರಲ್ಲಿ ಏನು ಮಾಡ್ತಾನೆ ಅಂದರೆ ಕಾಕುಸ್ಥವರ್ಮ ಏನು ಮಾಡ್ತಾನೆ ಅಂತಂದರೆ ಈ ಒಂದು ಹಲ್ಮಿಡಿ ಶಾಸನವನ್ನು ಏನು ಮಾಡ್ತಾನೆ? ಕೆತ್ತನೆಯನ್ನು ಮಾಡ್ತಾನೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳನ್ನು ನೀವು ಏನು ಮಾಡ್ರಿ ಅಂತಂದರೆ ಇದನ್ನು ನೋಟ್ಸ್ ಮಾಡ್ಕೊತ ಹೋಗ್ರಿ. ಸೊ ಈ ಒಂದು ಶಾಸನ ಏನಪ್ಪ ಅಂದರೆ 16 ಸಾಲುಗಳನ್ನು ಒಳಗೊಂಡದ. 16 ಸಾಲುಗಳು ಕಾಣು ಬರ್ತಾವೆ. ಎಲ್ಲಿ? ಹಲ್ಮಿಡಿ ಶಾಸನದಲ್ಲಿ. ಸೊ ಇಲ್ಲಿ ನೋಡ್ರಿ, 1 2 3 4 5 6 7 8 9 10 11 12 13 14 15 16. ಸೊ ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂತಹ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ವಿದ್ಯಾರ್ಥಿಗಳೇ 16 ಸಾಲುಗಳು ಏನಪ್ಪ ಅಂತಂದರೆ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರ್ತಾವ. ಇನ್ನು ನೋಡ್ರಿ, ಬ್ರಹ್ಮಗಿರಿ ಶಾಸನ ಅಂತದ. ಹೌದಾ? ಬ್ರಹ್ಮಗಿರಿ ಶಾಸನ ಇದನ್ನು ಯಾರು ಕೆತ್ತನೆ ಮಾಡಿದರು? ಇದನ್ನು ಯಾರು ಕೆತ್ತಿಸಿದ್ರು? ಬ್ರಹ್ಮಗಿರಿ ಶಾಸನವನ್ನು ಯಾರು ಕೆತ್ತನೆ ಮಾಡ್ತಾರ ಅಂತಂದರೆ ಇದನ್ನು ಅಶೋಕ ಏನು ಮಾಡ್ತಾನೆ? ಕೆತ್ತಿಸ್ತಾನೆ. ಯಾರು? ಬ್ರಹ್ಮಗಿರಿ ಶಾಸನವನ್ನು. ಸೊ ಬ್ರಹ್ಮಗಿರಿ ಶಾಸನವನ್ನು ಯಾರು ಕೆತ್ತನೆ ಮಾಡ್ತಾರ ಅಂತಂದರೆ ಅಶೋಕ ಏನು ಮಾಡ್ತಾನೆ? ಕೆತ್ತನೆಯನ್ನು ಮಾಡ್ತಾನೆ. ಸೊ ಅಶೋಕ ಬ್ರಹ್ಮಗಿರಿ ಶಾಸನ ಅಶೋಕ ಏನು ಮಾಡ್ತಾನೆ ಅಂತಂದರೆ ಬ್ರಹ್ಮಗಿರಿ ಶಾಸನವನ್ನು ಕೆತ್ತನೆಯನ್ನು ಮಾಡಿಸ್ತಾನೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ತಾಳಗುಂದ ಶಾಸನ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಬ್ರಹ್ಮಗಿರಿ ಶಾಸನದಲ್ಲಿ ನಮ್ಮ ಕನ್ನಡದ ಮೊದಲ ಪದ ಯಾವುದ್ರಿ? ಇಸಿಲ. ಇದು ಕ್ವಶನ್ಸ್ ಕೇಳ್ತಾನ. ಇಸಿಲ ಕನ್ನಡದ ಮೊದಲ ಪದ ಅಂತ ಇಸಿಲ. ಈ ಒಂದು ಮೊದಲ ಪದ ಯಾವುದು? ಇಸಿಲ. ಇದು ಎಲ್ಲಿ? ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರ್ತದ. ಸೊ ಇಲ್ಲಿ ನೋಡ್ರಿ, ಬ್ರಹ್ಮಗಿರಿ ಶಾಸನವನ್ನು ಕೆತ್ತನೆ ಮಾಡಿದವರು ಯಾರು ಅಂತಂದರೆ ಅಶೋಕ. ಇದನ್ನು ಏನು ಮಾಡ್ತಾನೆ? ಅಶೋಕ ಏನು ಮಾಡ್ತಾನೆ? ಕೆತ್ತಿಸ್ತಾನೆ. ಅದನ್ನು ಯಾರ ಕಡೆಯಿಂದ ಕೆತ್ತಿಸ್ತಾನೆ? ಲಿಪಿಕಾರ ಯಾರು? ಚಪಡ ಲಿಪಿಕಾರ. ಸೊ ಇಲ್ಲಿ ನೋಡ್ರಿ, ಅಶೋಕ ಏನು ಮಾಡ್ತಾನೆ? ಹಲವಾರು ಶಾಸನಗಳನ್ನು ಕೆತ್ತನೆ ಮಾಡಿದ. ಹೌದಾ? ಅವುಗಳನ್ನು ಅವನು ಕೆತ್ತನೆ ಮಾಡಿಲ್ಲ. ಲಿಪಿಕಾರ ಯಾರು ಅಂತ ಕ್ವಶನ್ ಆದರೆ ಲಿಪಿಕಾರ ಯಾರಪ್ಪ ಅಂದರೆ ಚಪಡ ಅಂತ ಕರೀತಾರೆ. ನಾವು ಅಶೋಕನ ಒಂದು ಶಾಸನಗಳನ್ನು ಕೆತ್ತಿದಂತಹ ಒಬ್ಬ ಲಿಪಿಕಾರ ಅಂತ ನಾವು ಚಪಡನನ್ನು ಕರಿತೇವೆ. ಈ ರೀತಿಯಾಗಿ ಏನಂತಂದರೆ ನಾವು ಬ್ರಹ್ಮಗಿರಿ ಶಾಸನದ ಬಗ್ಗೆ ತಿಳ್ಕೊತೇವೆ. ಇನ್ನು ತಾಳಗುಂದ ಶಾಸನ ಶಾಂತಿವರ್ಮ ಏನು ಮಾಡ್ತಾನೆ? ಇದನ್ನು ಕೆತ್ತಿಸ್ತಾನೆ. ಶಾಂತಿವರ್ಮ ಇದು ಏನಪ್ಪ ಅಂತಂದ್ರೆ ತಾಳಗುಂದ ಶಾಸನ ಕದಂಬರ ಒಂದು ರಾಜಮನೆತನದ ಬಗ್ಗೆ ಏನು ಮಾಡ್ತದ? ತಿಳಿಸಿಕೊಡ್ತದ. ಯಾವ ಒಂದು ಶಾಸನ ರೀ? ತಾಳಗುಂದ ಶಾಸನ. ಇದು ಏನಪ್ಪ ಅಂತಂದರೆ ಕದಂಬರ ಒಂದು ವಂಶದ ಬಗ್ಗೆ, ಕದಂಬರ ಒಂದು ರಾಜ್ಯದ ಬಗ್ಗೆ, ಒಂದು ಮೂಲದ ಬಗ್ಗೆ ಏನು ಮಾಡ್ತದ ಅಂತಂದರೆ ತಾಳಗುಂದ ಶಾಸನ ತಿಳಿಸಿಕೊಡ್ತದ. ಈ ಒಂದು ತಾಳಗುಂದ ಶಾಸನವನ್ನು ನಾವು ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೀವಿ. ತಾಳಗುಂದ ಶಾಸನವನ್ನು ನಾವು ಏನಂತ ಕರಿತೀವಿ ಅಂತಂದರೆ ತಾಳಗುಂದ ಶಾಸನವನ್ನು ನಾವು ಕನ್ನಡದ ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೇವೆ. ವಿದ್ಯಾರ್ಥಿಗಳೇ, ಕನ್ನಡದ ಮೊದಲ ಸಂಸ್ಕೃತ ಶಾಸನ ಯಾವುದು ರೀ? ತಾಳಗುಂದ ಶಾಸನ. ಮೊದಲ ಸಂಸ್ಕೃತ ಶಾಸನ. ಕನ್ನಡದ
ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದರೆ ತಾಳಗುಂದ ಶಾಸನವನ್ನು ನಾವು ಏನಂತ ಕರಿತೀವಿ ರೀ, ಮೊದಲ ಸಂಸ್ಕೃತ ಶಾಸನ ಅಂತ ಕರಿತೀವಿ. ಇದನ್ನು ಯಾರೀ ಶಾಂತಿವರ್ಮ ಏನು ಮಾಡ್ತಾನೆ, ಕೆತ್ತನೆಯನ್ನು ಮಾಡ್ತಾನೆ. ಶಾಂತಿವರ್ಮ ಇದನ್ನ ಏನು ಮಾಡ್ತಾನೆ ಅಂತಂದರೆ ತಾಳಗುಂದ ಶಾಸನವನ್ನು ಕೆತ್ತಿಸ್ತಾನೆ. ಸೊ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಒಂದು ಆಪ್ಷನ್ ಅದ. ಇಲ್ಲಿ ಏನಂತಂದರೆ ಐಹೊಳೆ ಶಾಸನ. ಐಹೊಳೆ ಶಾಸನದ ಬಗ್ಗೆ ನಾವೇನು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ ನಾವು ತಾಳಗುಂದ ಶಾಸನ ನೋಡಿದ್ವಿ. ಈಗ ಐಹೊಳೆ ಶಾಸನ, ಐಹೊಳೆ ಶಾಸನವನ್ನು ಯಾರು ಕೆತ್ತನೆ ಮಾಡಿದರು? ಐಹೊಳೆ ಶಾಸನ. ಸೊ ಇದು ಐಹೊಳೆ ಶಾಸನವನ್ನು ಕೆತ್ತನೆ ಮಾಡಿದವರು ಯಾರಪ್ಪ ಅಂತಂದರೆ ರವಿಕೀರ್ತಿ. ರವಿಕೀರ್ತಿ ಏನು ಮಾಡ್ತಾನೆ ಅಂತಂದರೆ ಈ ಒಂದು ತಾಳಗುಂದ ಶಾಸನವನ್ನು ಕೆತ್ತನೆ ಮಾಡ್ತಾನೆ. ಈ ಒಂದು ತಾಳಗುಂದ ಶಾಸನ ಏನಪ್ಪ ಅಂತಂದರೆ ಐಹೊಳೆಯ ಮೆಗುತಿ ದೇವಾಲಯದಲ್ಲಿ ಕಂಡು ಬರ್ತದ. ಐಹೊಳೆಯ ಮೆಗುತಿ ದೇವಾಲಯದಲ್ಲಿ, ಮೆಗುತಿ ದೇವಾಲಯ, ಮೆಗುತಿ ದೇವಾಲಯದಲ್ಲಿ ಏನು ಮಾಡ್ತದೆ ಅಂತಂದರೆ ಈ ಒಂದು ಐಹೊಳೆ ಶಾಸನವು ಏನಂತಂದರೆ ಕಂಡು ಬರ್ತದ. ವಿದ್ಯಾರ್ಥಿಗಳ ಐಹೊಳೆ ಶಾಸನವು ಎಲ್ಲಿ ಕಂಡು ಬರ್ತದ ಅಂತಂದರೆ ಇದು ಐಹೊಳೆಯ ಮೆಗುತಿ ದೇವಾಲಯದಲ್ಲಿ ಏನು ಮಾಡ್ತದೆ ಅಂತಂದರೆ ರವಿಕೀರ್ತಿ ವರ್ಮ ಕೆತ್ತನೆ ಮಾಡಿದಂಥ ಐಹೊಳೆ ಶಾಸನವು ಏನು ಮಾಡ್ತದ, ಕಂಡು ಬರ್ತದ. ಇದು ಈ ಒಂದು ಶಾಸನದ ವಿಶೇಷತೆ ಏನಪ್ಪ ಅಂತಂದರೆ ಇಮ್ಮಡಿ ಪುಲಕೇಶಿ ಮತ್ತು ಯಾರಪ್ಪ ಹರ್ಷವರ್ಧನ ನಡುವೆ ನಡೆದಂತಹ ನರ್ಮದಾ ಕಾಳಗದ ಬಗ್ಗೆ ತಿಳಿಸಿಕೊಡ್ತದ. ಯಾವುದ್ರಿ? ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ಕ್ರಿಸ್ತಶಕ 632ರಿಂದ 634ರಲ್ಲಿ ನಡೆದಂತಹ ಹರ್ಷವರ್ಧನ ನಡುವೆ ನಡೆದಂತಹ ನರ್ಮದಾ ನದಿ ಕಾಳಗದ ಬಗ್ಗೆ ಏನು ಮಾಡ್ತದ ಅಂತಂದರೆ ತಿಳಿಸಿಕೊಡ್ತದ. ಯಾವುದ್ರಿ? ಐಹೊಳೆ ಶಾಸನ. ನರ್ಮದಾ ನದಿ ಕಾಳಗ ಇದು ಯಾವಾಗ ನಡೀತ ಅಂತಂದರೆ ಕ್ರಿಸ್ತಶಕ 632ರಿಂದ 634ರಲ್ಲಿ ಏನು ಮಾಡ್ತದ ಅಂತಂದರೆ ಈ ಒಂದು ನರ್ಮದಾ ನದಿ ಕಾಳಗ ಏನು ಮಾಡ್ತದ, ನಡೀತದ ವಿದ್ಯಾರ್ಥಿಗಳೇ. ಸೊ ಈ ಒಂದು ನರ್ಮದಾ ನದಿ ಕಾಳಗದ ಬಗ್ಗೆ ಏನಂತಂದರೆ ಐಹೊಳೆ ಶಾಸನವು ಏನು ಮಾಡ್ತದೆ ವಿದ್ಯಾರ್ಥಿಗಳೇ, ನಮಗೆ ತಿಳಿಸಿ ಕೊಡ್ತದ. ಸೊ ಇದು ಎಲ್ಲ ಒಂದು ನೋಟ್ಸನ್ನು ನೀವು ಮಾಡ್ಕೊತ ಹೋಗ್ರಿ. ಸೊ ಪ್ರತಿಯೊಂದು ಕ್ವಶನ್ನು ಕೂಡ ಆಗುವಂತಹ ಚಾನ್ಸಸ್ ಅದ. ಸೊ ನೆಕ್ಸ್ಟ್ ಕ್ವಶನ್, ಭಾರತದೊಂದಿಗೆ ಗಡಿ ಹಂಚಿಕೊಂಡ ಒಟ್ಟು ದೇಶಗಳ ಸಂಖ್ಯೆ. ಕ್ವಶನನ್ನು ಕರೆಕ್ಟಾಗಿ ಓದ್ಕೋರಿ. ನೋಡ್ರಿ, ಇಲ್ಲಿ ಭಾರತದೊಂದಿಗೆ ಗಡಿ ಹಂಚಿಕೊಂಡ ಅಂತ ಕೇಳಿದಾನೆ, ಹೌದಾ? ಸೊ ನಮ್ಗೆ ಆಪ್ಷನ್ ಎ 8, ಆಪ್ಷನ್ ಬಿ 7 ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ 9 ಕೊಟ್ಟಿದ್ದಾನೆ, ಆಪ್ಷನ್ ಡಿ 2 ಕೊಟ್ಟಿದ್ದಾನೆ, ಹೌದಾ? ಇಲ್ಲಿ ನಮಗೆ ಕ್ವಶನ್ ಏನಾಗ್ತದ, ಕನ್ಫ್ಯೂಷನ್ ಆಗ್ತದ. ನಮಗೆಲ್ಲರಿಗೂ ಏನು ಗೊತ್ತಿರ್ತದ, 7 ಅಷ್ಟ ಅದಾವ ಅಂತ ಬರ್ತದ, ಹೌದಾ? ಇಲ್ಲಿ 7 ಅಂತ ನಾವು ಆಪ್ಷನನ್ನು ಹಾಕ್ಬಿಡ್ತೀವಿ. ಇದು ಏನಪ್ಪ ಅಂದರೆ ರಾಂಗ್. ಸೊ ಇಲ್ಲಿ ನೋಡ್ರಿ, ಭಾರತದೊಂದಿಗೆ ಗಡಿ ಹಂಚಿಕೊಂಡ ಒಟ್ಟು ದೇಶಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಭೂಗಡಿ ಅಂತಲೂ ಕೇಳಿಲ್ಲ, ಜಲಗಡಿ ಅಂತಲೂ ಕೇಳಿಲ್ಲ, ಹೌದಾ? ಒಟ್ಟು ದೇಶಗಳು ಅಷ್ಟೇ ಕೇಳಿದ್ದಾನೆ. ಆಪ್ಷನ್ ಸಿ ಏನಪ್ಪ ಅಂತಂದರೆ ಕರೆಕ್ಟ್ ಆದ ಆನ್ಸರ್ ಯಾವುದಂತಂದರೆ ಆಪ್ಷನ್ ಸಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳೇ ಕರೆಕ್ಟ್ ಆದಂಥ ಆನ್ಸರ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ 7 ಅಂತಲೂ ಕೊಟ್ಟಿದ್ದಾನೆ, ಹೌದಾ? ಇಲ್ಲಿ 7 ಅಂತಲೂ ಕೊಟ್ಟಿದ್ದಾರೆ, ಹೌದಾ? ಸೊ ಇಲ್ಲಿ ನಾವು 7ಅನ್ನು ನಾವು ಏನು ಮಾಡ್ತೀವಿ, ಎಲ್ಲರೂ ಕೂಡ ನಮ್ಗೆ 7 ಅಷ್ಟ ಗೊತ್ತಿರ್ತಾವೆ ಹಾಕಿಬಿಡ್ತೀವಿ. ಸೊ ಅದು ಏನಪ್ಪ ಅಂತಂದರೆ ತಪ್ಪು. ಇಲ್ಲಿ ಭಾರತದೊಂದಿಗೆ ಗಡಿ ಹಂಚಿಕೊಂಡಂಥ ಒಟ್ಟು ದೇಶಗಳು ಅಂತ ಕೇಳಿದರೆ 9 ದೇಶಗಳು ಏನಪ್ಪ ಅಂತಂದರೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತವೆ, ಹೌದಾ? ವಿದ್ಯಾರ್ಥಿಗಳೇ ನೋಡ್ರಿ, ಇಲ್ಲಿ ನಮಗೆ ನಮ್ಮ ಭಾರತದ ಮ್ಯಾಪ್ ಅದ. ನಮ್ಮ ಭಾರತದೊಂದಿಗೆ ಯಾವ ಯಾವ ದೇಶಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಫಸ್ಟ್ ಒನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಇಲ್ಲಿ ಶ್ರೀಲಂಕಾದ, ಇಲ್ಲಿ ಏನು ಮಾಡ್ತದಂದ್ರೆ ಮಾಲ್ಡೀವ್ಸ್ ಬರ್ತದ, ನೈಋತ್ಯಕ್ಕೆ ಮಾಲ್ಡೀವ್ಸ್. ಇದು ಕೂಡ ನಮ್ಮದು ಒಂದು ಗಡಿಯನ್ನು ಹಂಚಿಕೊಂಡಂತಹ ದೇಶ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇವು 8 ಆಪ್ಷನ್ 8 ಅಂತಂದರೆ ಏನು, ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಸಾರಿ, ಇವು ಏನಂತಂದರೆ ಕೇಂದ್ರಾಡಳಿತ ಪ್ರದೇಶಗಳು. 8 ಏನಪ್ಪ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡು ಬರ್ತವೆ. ಇನ್ನು ಇವು 7 ಏನ್ರಿ ಮೇಡಮ್ ಅಂತ ಕೇಳಿದ್ರಿ, ಹೌದಾ? ನಮಗೆ ಒಟ್ಟು ಏನಪ್ಪ ಅಂತಂದರೆ
ಭಾರತದೊಂದಿಗೆ ಗಡಿ ಹಂಚಿಕೊಂಡಂಥ ಒಟ್ಟು ದೇಶಗಳು ಅಂತ ನಾವು ನೋಡಿದ್ವಿ. ಸೊ ಇನ್ನು 7 ಏನಪ್ಪ ಇವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳು. ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡ ದೇಶಗಳು ಎಷ್ಟು ವಿದ್ಯಾರ್ಥಿಗಳೇ? ನಮ್ಮ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಂಥ ದೇಶಗಳು ಎಷ್ಟಪ್ಪ ಅಂತಂದರೆ 7 ಅಂತ ಹಾಕಬೇಕು. ಕನ್ಫ್ಯೂಷನನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ 9 ಕೊಟ್ಟನ, 7 ಕೊಟ್ಟನ, 2 ಕೊಟ್ಟನ, ಹೌದಾ? ಸೊ ಇಲ್ಲಿ ಏನಪ್ಪ ಅಂತಂದರೆ 7 ಏನಪ್ಪ ಅಂತಂದರೆ ಭಾರತದೊಂದಿಗೆ ಭೂಗಡಿಯನ್ನು ಹಂಚ್ಕೊಂಡಿರ್ತಾವ. ಇದನ್ನು ನೀವು ನೋಟ್ಸನ್ನು ಮಾಡ್ಕೊಂಡು ಇಟ್ಕೋರಿ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಭಾಳ ಅದ. ಸೊ ಇಲ್ಲಿ ಏನಪ್ಪ ಅಂದರೆ ಇವು 9 ದೇಶಗಳು ಏನದಾವಲ್ಲ, ಒಟ್ಟು ನಮ್ಮ ಭಾರತದೊಂದಿಗೆ ಏನಪ್ಪ ಅಂತಂದರೆ ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳು ಇಲ್ಲಿದ ನೋಡ್ರಿ. ಇವಿಷ್ಟು ಏನಪ್ಪ ಅಂತಂದರೆ ನಮ್ಮ ಒಂದು ಭಾರತದ ಸುತ್ತಲೂ ಇರುವಂತಹ ಒಂದು ಗಡಿ ಹಂಚಿಕೊಂಡಂತಹ ದೇಶಗಳು ಅಂತ ನಾವು ಕರಿತೇವೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಒಟ್ಟು ದೇಶಗಳು ಇವು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಂತಹ ಒಟ್ಟು ದೇಶಗಳು ಎಷ್ಟು? 9. ಇನ್ನು 2 ಆಪ್ಷನ್ ಅದ ರೀ ಮೇಡಮ್, 2 ಕೊಟ್ಟಿರಲ್ರಿ ನೀವು ಅಂತ ಕೇಳ್ತೀರಿ, ಹೌದಾ? ಸೊ ಇಲ್ಲಿ ಏನಂತಂದರೆ ಇವು 2 ಏನಪ್ಪ ಅಂತಂದರೆ ಜಲಗಡಿಯನ್ನು ಹಂಚಿಕೊಳ್ತವೆ. ನಮ್ಮ ಭಾರತದೊಂದಿಗೆ ಭಾರತದೊಂದಿಗೆ ಜಲಗಡಿ ಹಂಚಿಕೊಂಡ ದೇಶಗಳು ಎಷ್ಟು? 2. ಹೌದಾ? ನಮ್ಮ 8 ಇವೇನಪ್ಪ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಇನ್ನು 7 ಅಂದರೆ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಂಥ ದೇಶಗಳು. ಇನ್ನು 9 ಒಟ್ಟು ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳು. ಇನ್ನು 2 ಏನಪ್ಪ ಅಂತಂದರೆ ನಮ್ಮ ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಂತಹ ದೇಶಗಳು. ಮೇಡಮ್ ನೀವು ಎಷ್ಟು ಅಂತ ಹೇಳಿದ್ರಿ, ಎಷ್ಟು ಸಂಖ್ಯೆ ಅಂತ ಹೇಳಿದ್ರಿ, ಅವು ಯಾವ್ಯಾವ್ರಿ? ಹೌದಾ? ಇಲ್ಲಿ ನೋಡ್ರಿ ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳು. 1 ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಇವು 7 ದೇಶಗಳು ಏನಪ್ಪ ಅಂತಂದರೆ ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳು, ಹೌದಾ? ಸೊ ಇನ್ನು ಜಲಗಡಿಯನ್ನು 2 ದೇಶಗಳು ಹಂಚ್ಕೊಳ್ತಾರೆ. ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂದರೆ ಇಲ್ಲಿ ಕಾಣ್ತದಲ್ಲ, ಇದು ಶ್ರೀಲಂಕಾ, ಹೌದಾ? ಇಲ್ಲಿ ನೈಋತ್ಯಕ್ಕೆ ಬಂದುಬಿಟ್ರೆ ನಮಗೆ ಏನಪ್ಪ ಅಂತಂದರೆ ಮಾಲ್ಡೀವ್ಸ್ ಕಾಣ್ತದ, ಹೌದಾ? ಇದು ಕೂಡ ಏನಪ್ಪ ಅಂತಂದರೆ ನಮ್ಮ ಒಂದು ಜಲಗಡಿಯನ್ನು ಹಂಚಿಕೊಂಡಂತಹ ಒಂದು ದೇಶ, ಹೌದಾ? ಯಾವುದು? ಮಾಲ್ಡೀವ್ಸ್. ಇವು 2 ಏನಪ್ಪ ಅಂತಂದರೆ ಜಲಗಡಿಯನ್ನು ಹಂಚಿಕೊಂಡಂತಹ ದೇಶಗಳು ಅಂತ ನಾವು ಕರಿತೀವಿ. ತಾಜ್ ಮಹಲ್ ಇರುವ ಸ್ಥಳ ಅಂತ ಕೇಳಿದ್ದಾನೆ, ಹೌದಾ? ನಿಮಗೆಲ್ಲರಿಗೂ ಗೊತ್ತದ ತಾಜ್ ಮಹಲ್ ಯಾರು ಕೆತ್ತನೆ ಮಾಡಿದ್ರು, ಯಾಕೆ ಕೆತ್ತನೆ ಮಾಡಿದ್ರು, ಹೌದಾ? ಸೊ ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಡಿ ಜೈಪುರ್ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಇಲ್ಲಿನ ತಾಜ್ ಮಹಲ್ ಅನ್ನ ಕೊಟ್ಟಿದ್ದಾರೆ, ಹೌದಾ? ಸೊ ಇಲ್ಲಿ ನಮ್ಗೆ ತಾಜ್ ಮಹಲ್ ಇರುವಂತಹ ಸ್ಥಳ ಯಾವ್ದ್ರಿ? ಆಗ್ರಾದಲ್ಲಿ ಏನು ಮಾಡ್ತದೆ ಅಂತಂದರೆ ನಮಗೆ ಸರಿಯಾದ ಉತ್ತರ ಯಾವುದು? ಆಗ್ರಾ. ಸೊ ತಾಜ್ ಮಹಲ್ ಇರುವಂತಹ ಸ್ಥಳ ಯಾವುದು? ಆಗ್ರಾ. ಸೊ ಈ ಒಂದು ಆಗ್ರಾದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ತಾಜ್ ಮಹಲ್ ಏನು ಮಾಡ್ತದ? ಕಂಡು ಬರ್ತಾರೆ. ಯಾರು ಕೆತ್ತನೆ ಮಾಡಿದ್ರು ತಾಜ್ ಮಹಲನ್ನು? ಯಾರು ಕೆತ್ತನೆ ಮಾಡಿದ್ರಿ? ಶಹಜಹಾನ್. ಸೊ ತಾಜ್ ಮಹಲನ್ನು ಕೆತ್ತಿಸಿದವರು ಯಾರು? ಶಹಜಹಾನ್ ಕೆತ್ತನೆಯನ್ನು ಮಾಡ್ತಾನೆ. ಯಾಕೆ ಈ ಒಂದು ತಾಜ್ ಮಹಲನ್ನು ಕೆತ್ತನೆ ಮಾಡಿದ? ಯಾರು? ಮಮತಾಜ್ ಬೇಗಮ್ಮಳ ಒಂದು ನೆನಪಿಗೋಸ್ಕರ. ಮಮತಾಜ್ ಬೇಗಮ್ಮಳ ಒಂದು ನೆನಪಿಗೋಸ್ಕರ ಏನು ಮಾಡ್ತಾನಂತಂದರೆ ಶಹಜಹಾನ್ ಆಗ್ರಾದೊಳಗೆ ಏನು ಮಾಡ್ತಾರ ಅಂತಂದರೆ ಒಂದು ತಾಜ್ ಮಹಲನ್ನು ನಿರ್ಮಾಣ ಮಾಡ್ತಾನೆ. ವಿದ್ಯಾರ್ಥಿಗಳೇ ಇಲ್ಲಿ ದೆಹಲಿಯನ್ನು ಕೊಟ್ಟಿದ್ದಾರೆ. ದೆಹಲಿ ಒಳಗೆ ಏನು ಕಂಡು ಬರ್ತದ? ದೆಹಲಿ ಒಳಗೆ ಏನು ಕಂಡು ಬರ್ತದ? ಸ್ವತಂತ್ರ ದಿನಾಚರಣೆ ಆಗಸ್ಟ್ 15, ಹೌದಾ? ಜನವರಿ 26 ಗಣರಾಜ್ಯೋತ್ಸವ. ಆ ಒಂದು ದಿನದಲ್ಲಿ ಏನು ಮಾಡ್ತಾರೆ? ಕೆಂಪು ಕೋಟೆಯ ಮೇಲೆ ನಮ್ಮ ಭಾರತದ ಒಂದು ಬಾವುಟವನ್ನು ಹಾರಿಸ್ತಾರೆ. ಅದು ಗೊತ್ತದನ? ಸೊ ಇಲ್ಲಿ ದೆಹಲಿ ಒಳಗೆ ಏನು ಮಾಡ್ತದೆ ಅಂತಂದರೆ ನಮ್ಮದು ಕೆಂಪು ಕೋಟೆ ಕಂಡು ಬರ್ತದ. ಕೆಂಪು ಕೋಟೆ ಎಲ್ಲಿ ಕಂಡು ಬರ್ತದ ಅಂತಂದರೆ ನಮ್ಮ ಭಾರತದ ರಾಜಧಾನಿಯಾದಂತಹ ಒಂದು ದೆಹಲಿ ಒಳಗ ಕೆಂಪು ಕೋಟೆ ಏನು ಮಾಡ್ತದ? ಕಂಡು ಬರ್ತದ. ಸೊ ಇನ್ನು ಅಹಮದಾಬಾದ್, ಇದು ಗುಜರಾತ್ನ ಮೊದಲ ರಾಜಧಾನಿ. ಅಹಮದಾಬಾದ್ ಗುಜರಾತ್ನ ಮೊದಲ ರಾಜಧಾನಿ ಯಾವುದ್ರಿ? ಅಹಮದಾಬಾದ್.
ಮೇಡಮ್ ಮೊದಲೇದು ಗೊತ್ತೈತ್ರಿ, ಮತ್ತು ಈಗಿಂದ ಯಾರು ಹೇಳ್ತಾರೆ ನಮಗಂತ ಅಂತೀರಿ, ಹೌದಾ? ಸೊ ಈಗಿನ ಒಂದು ರಾಜಧಾನಿ ಯಾವುದಪ್ಪ ಅಂತಂದರೆ ಗಾಂಧಿನಗರ. ಗಾಂಧಿನಗರ. ಸೊ ಮೊದಲ ರಾಜಧಾನಿ ಯಾವುದು? ಅಹಮದಾಬಾದ್, ಹೌದಾ? ಈಗ ಪ್ರಸ್ತುತ ಇರುವುದು ಯಾವುದ್ರಿ? ಗಾಂಧಿನಗರ. ಗುಜರಾತ್ನ ಪ್ರಸ್ತುತ ರಾಜಧಾನಿ ಯಾವುದಪ್ಪ ಅಂತಂದರೆ ಗಾಂಧಿನಗರ. ಸೊ ಅಹಮದಾಬಾದನ್ನು ನೋಡಿದ್ರಿ, ಹೌದಾ? ಇನ್ನು ಅಹಮದಾಬಾದ್ ಬಗ್ಗೆ ಇನ್ನೂ ಒಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ ಅಹಮದಾಬಾದ್ ಇನ್ನೊಂದು ಮುಖ್ಯ ವಿಚಾರ ಏನಂತಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರ್ತದ. ಎಲ್ಲಿ? ಅಹಮದಾಬಾದ್. ಗುಜರಾತ್ನ ರಾಜಧಾನಿ, ಮೊದಲ ರಾಜಧಾನಿಯಾದಂಥ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವಿಮಾನ ನಿಲ್ದಾಣ ಕಂಡು ಬರ್ತದ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಸೊ ಇಲ್ಲಿ ಬರೀತೇನೆ ನೋಡ್ರಿ, ಅಹಮದಾಬಾದ್. ಇಲ್ಲಿ ಏನಂತಂದ್ರೆ ಗುಜರಾತ್ ರಾಜಧಾನಿ. ಸೊ ಇಲ್ಲಿ ಏನಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಲ್ಲಿ ಕಂಡು ಬರ್ತದ ವಿದ್ಯಾರ್ಥಿಗಳೇ? ಅಹಮದಾಬಾದ್ನಲ್ಲಿ ನಮ್ಮ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಗುಜರಾತಿನ ಅಹಮದಾಬಾದ್ನಲ್ಲಿ ಕಂಡು ಬರ್ತದ. ಸೊ ಇಲ್ಲಿ ನಾವು ಜೈಪುರನ್ನ ಪಿಂಕ್ ಸಿಟಿ ಅಂತ ಕರಿತೇವೆ. ಇಲ್ಲಿ ಜೈಪುರ ಒಳಗೆ ಏನು ಕಂಡು ಬರ್ತದ ಅಂತಂದರೆ ಅಂಬರ್ ಕೋಟೆಯಲ್ಲಿ ಕಂಡು ಬರ್ತದ. ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ಅಂಬರ್ ಕೋಟೆಯಲ್ಲಿ ಕಂಡು ಬರ್ತದ ಅಂತಂದರೆ ಜೈಪುರ ಒಳಗೆ ಅಂಬರ್ ಕೋಟೆ ಏನಾಗ್ತದ ಕಂಡು ಬರ್ತದ. ಅಂಬರ್ ಕೋಟೆ ಜೈಪುರನ್ನ ಏನಂತ ಕರಿತೀವಿ ರೀ? ಪಿಂಕ್ ಸಿಟಿ, ಗುಲಾಬಿಯ ನಗರ ಅಂತ ಕರಿತೇವಿ. ಇದು ರಾಜಸ್ಥಾನದ ರಾಜಧಾನಿ, ಹೌದಾ? ಇನ್ನು ನಾವು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಈ ಕೆಳಗಿನ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಈ ಕೆಳಗಿನ 7th ಕ್ವಶನ್ ಏನದ ರೀ? ಈ ಕೆಳಗಿನ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಕೇಳಿದಾನೆ, ಹೌದಾ? ಸೊ ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿ ಯಾವುದು? ಸೊ ಇಲ್ಲಿ ಶರಾವತಿ ಕೊಟ್ಟಿದ್ದಾನೆ. ಬಿ ಏನು? ಮಹಾನದಿ. ಸಿ ನೇತ್ರಾವತಿ ನದಿ. ಆಮೇಲೆ ಡಿ ನರ್ಮದಾ ನದಿ. ಈ ಎಲ್ಲ ಕ್ವಶನ್ನ ಎಲ್ಲಿಂದ ತೊಗೊಂಬಂದಿನಿ ಅಂತಂದರೆ ಮುರಾರ್ಜಿ ದೇಸಾಯಿ ಹಿಂದೆ ಆದಂಥ ಹಳೆ ಕ್ವಶನ್ಸ್ ಪೇಪರ್ ಒಳಗೆ ಈ ಎಲ್ಲ ಕ್ವಶನ್ಸ್ಗಳು ಕೂಡ ಏನು ಇದ್ವು. ಸೊ ಇವುಗಳನ್ನು ನೀವೇನು ಮಾಡಿರಿ, ಸ್ವಲ್ಪ ರೆಫರನ್ನು ಮಾಡ್ತಾ ಹೋಗ್ರಿ. ಸೊ ಇಲ್ಲಿ ಈ ಕೆಳಗಿನ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಕೇಳಿದಾನೆ, ಹೌದಾ? ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ ಶರಾವತಿ, ಮಹಾನದಿ, ನೇತ್ರಾವತಿ, ನರ್ಮದಾ ನದಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಪ್ಷನ್ ಬಿ ಏನಪ್ಪ ಅಂತಾರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಮಹಾನದಿಯನ್ನು ನಾವು ಪೂರ್ವಕ್ಕೆ ಹರಿಯುವ ನದಿ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ನಮ್ಮ ಭಾರತದ ನಕಾಶೆ ಒಳಗೆ ಇಲ್ಲಿ ಮಹಾನದಿ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂತಂದರೆ ಪೂರ್ವಕ್ಕೆ ಹರಿಯುವಂತಹ ನದಿ. ಎಲ್ಲಿದೆ? ಇಲ್ಲಿ ಮಹಾನದಿ ಪೂರ್ವಕ್ಕೆ ಹರಿಯುವಂತಹ ನದಿಯನ್ನು ನಾವು ಏನಂತ ಕರಿತೀವಿ? ಮಹಾನದಿ. ಇದು ಈ ಕೆಳಗಿನ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದಾನೆ. ಸೊ ಇದು ಯಾವುದಪ್ಪ ಅಂತಂದರೆ ಮಹಾನದಿ. ಸೊ ನಿಮ್ಮ ಒಂದು GK ಒಂದು ಸಿಲೆಬಸ್ ಒಳಗೆ ಏನಪ್ಪ ಅಂತಂದರೆ ಪ್ರತಿಯೊಂದು ನದಿಗಳ ಬಗ್ಗೆ, ಹೌದಾ? ಸೊ ನೀವು ಏನು ಮಾಡಬೇಕು? ಅಧ್ಯಯನವನ್ನು ಮಾಡಲೇಬೇಕು. ಯಾರಪ್ಪ ಅಂತಂದರೆ ನವೋದಯ ವಿದ್ಯಾರ್ಥಿಗಳು, ಮುರಾರ್ಜಿ ದೇಸಾಯಿ. ಸೊ ಈ ಎಲ್ಲ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನದಿಗಳ ಬಗ್ಗೆ, ಆಮೇಲೆ ಪ್ರಸ್ತುತ ಇರುವಂತಹ ಒಂದು ಇದು ಜ್ಞಾನಪೀಠ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ಇವುಗಳನ್ನು ಎಲ್ಲ ನಾವು ಏನು ಮಾಡಬೇಕಂತಂದರೆ ನೋಡ್ಕೊತ ಹೋಗಬೇಕು. ಸೊ ಇಲ್ಲಿ ಯಾವನ ಅಂತಂದರೆ ಇದು ಪೂರ್ವಕ್ಕೆ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ಮಹಾನದಿ ಅಂತ ಕರಿತೇವೆ. ಮೇಡಮ್, ಶರಾವತಿ, ನೇತ್ರಾವತಿ, ನರ್ಮದಾ ಇವೆಲ್ಲ ನದಿ ಹರಿತಾವ್ರಿ ಅಂತ ಕೇಳಿದರೆ ಇವೆಲ್ಲವೂ ನದಿಗಳು ಏನಪ್ಪ ಅಂತಂದರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿ. ಶರಾವತಿ ನದಿನೂ ಕೂಡ ಏನಾಗ್ತದ ಈ ಕಡೆ ಬರ್ತದ, ಹೌದಾ? ಶರಾವತಿ ನದಿನೂ ಕೂಡ ಏನಂತಂದರೆ ಪಶ್ಚಿಮಕ್ಕೆ ಹರಿತದ. ಸೊ ಇಲ್ಲಿ ನೇತ್ರಾವತಿ ನದಿನೂ ಕೂಡ ಏನಾಗ್ತದ ಪಶ್ಚಿಮಕ್ಕೆ ಹರಿತದ, ಪಶ್ಚಿಮ. ಆಮೇಲೆ ನರ್ಮದಾ ನದಿ ಇದು ಪಶ್ಚಿಮಕ್ಕೆ ಹರಿಯುವ ನದಿ. ಇಲ್ಲ ಐತೆ ನೋಡ್ರಿ, ನರ್ಮದಾ ನದಿ ಏನು ಮಾಡ್ತದ ಈ ಕಡೆ ಬರ್ತದ, ಹೌದಾ? ಇಲ್ಲಿ ನರ್ಮದಾ ನದಿ ಏನು ಮಾಡ್ತದೆ ಅಂದರೆ ಪಶ್ಚಿಮಕ್ಕೆ ಹರಿತದ. ಇನ್ನು ಮಹಾನದಿ ಏನಪ್ಪ ಅಂತಂದರೆ ಪೂರ್ವಕ್ಕೆ ಹರಿಯುವಂತಹ ನದಿ.
ಸೊ ಇವೆಲ್ಲವೂ ತಪತಿ ನದಿನೂ ಕೂಡ ಏನಂತಂದ್ರೆ ಇದು ಪಶ್ಚಿಮಕ್ಕೆ ಹರಿಯೋದು. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಸೊ ಈ ರೀತಿಯಾಗಿ ನಾವೇನು ಮಾಡ್ತೇವೆ ಅಂತಂದರೆ ಪೂರ್ವಕ್ಕೆ ಹರಿಯುವ ನದಿ ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳ ಬಗ್ಗೆ ನಾವೇನು ಮಾಡಿದ್ವಿ ತಿಳ್ಕೊಂಡ್ವಿ. ಇಲ್ಲಿ ಗಂಗಾ ನದಿ ಅದ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಕೃಷ್ಣಾ ನದಿ. ಕರ್ನಾಟಕದ ಅತಿ ಉದ್ದವಾದ ನದಿ ಅಂತ ಕೇಳಿದರೆ ಕ್ವಶನು, ಕರ್ನಾಟಕದ ಅತಿ ಉದ್ದವಾದ ನದಿ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತಂದರೆ ಕೃಷ್ಣಾ ನದಿಯನ್ನು ನಾವು ಕರಿತೀವಿ. ಮುದ್ದು ವಿದ್ಯಾರ್ಥಿಗಳೇ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣಾ ನದಿ. ಕೃಷ್ಣಾ ನದಿ ನಮ್ಮ ಕರ್ನಾಟಕದ ಅತಿ ಉದ್ದವಾದ ನದಿ ಅಂತ ಕರೀತಾರೆ. ಇನ್ನು ನರ್ಮದಾ ನದಿಯನ್ನು ಭಾರತದ ಅತಿ ಉದ್ದವಾದ ನದಿ ಅಂತ ನಾವು ನರ್ಮದಾ ನದಿಯನ್ನು ಏನು ಮಾಡ್ತೀವಿ ಕರಿತೀವಿ. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂತಂದರೆ ನಾವು ನದಿಗಳ ಬಗ್ಗೆ ಏನು ಮಾಡಿದ್ವಿ ತಿಳಿದುಕೊಂಡಿವಿ. ಇನ್ನು ನೆಕ್ಸ್ಟ್ ಕ್ವಶನ್, ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾದ ಭೂಪ್ರದೇಶ ಅಂತ ಕೊಟ್ಟಿದೆ. ಅಂದರೆ ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾದ ಭೂಪ್ರದೇಶವನ್ನು ಏನಂತ ಕರೀತಾರೆ ಅನ್ನೋ ಒಂದು ಕ್ವಶನ್. ಹೌದಾ? ನಿಮಗೆ ಎಷ್ಟು ಕೊಟ್ಟಿದ್ದಾರೆ? ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾದ ಭೂಪ್ರದೇಶ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ಆಪ್ಷನ್ ಎ ದ್ವೀಪ, ಆಪ್ಷನ್ ಬಿ ಮರುಭೂಮಿ, ಆಪ್ಷನ್ ಸಿ ಪರ್ಯಾಯ ದ್ವೀಪ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಪ್ರಸ್ಥಭೂಮಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾದ ಪ್ರದೇಶವನ್ನು ನಾವು ಏನಂತ ಕರಿತೇವೆ ಅಂತಂದರೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಏನ್ರಿ? ಪರ್ಯಾಯ ದ್ವೀಪ ಅಂತ ಕರಿತೇವೆ. ಯಾವುದನ್ನ? ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾದ ಪ್ರದೇಶವನ್ನು ಪರ್ಯಾಯ ದ್ವೀಪ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದರೆ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರ ಕಂಡು ಬರ್ತದ. ಹೌದಾ? ಇಲ್ಲಿ ಅರಬ್ಬಿ ಸಮುದ್ರ ಕಂಡು ಬಂದರೆ ಈ ಕಡೆ ಯಾವುದು ಕಂಡು ಬರ್ತದೆ ಅಂತಂದರೆ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ. ಆಮೇಲೆ ಇಲ್ಲಿ ಏನು ಕಂಡು ಬರ್ತದ? ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ. ಸೊ ಹಿಂದೂ ಮಹಾಸಾಗರ ಇಲ್ಲಿ ಯಾವುದಪ್ಪ ಅಂತಂದರೆ ದಕ್ಷಿಣಕ್ಕೆ ಯಾವುದು ಕಂಡು ಬರ್ತದೆ ಅಂತಂದರೆ ಹಿಂದೂ ಮಹಾಸಾಗರ ಕಂಡು ಬರ್ತದ, ಹಿಂದೂ ಮಹಾಸಾಗರ. ಸೊ ಈ ಮೂರು ಕಡೆಗೂ ಏನಂತದ? ನೀರದ ನಡುವೆ ಏನಪ್ಪ ಅಂತಂದರೆ ಭೂಪ್ರದೇಶದ. ಇದನ್ನು ನಾವು ಏನಂತ ಕರಿತೇವೆ ಅಂತಂದರೆ ಪರ್ಯಾಯ ದ್ವೀಪ ಅಂತ ಕರಿತೇವೆ. ಮೂರು ಬದಿ ನೀರಿದ್ದು ಅದರ ನಡುವೆ ಏನಪ್ಪ ಅಂತಂದರೆ ಭೂಪ್ರದೇಶವನ್ನು ಒಳಗೊಂಡಿದ್ದಿದೆ. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೇವೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನೋಡ್ರಿ, ನೋಟ್ಸನ್ನು ಮಾಡ್ಕೋರಿ. ಸೊ ಮೂರು ಬದಿಯಲ್ಲಿ ನೀರು ಕಂಡು ಬಂದು ಮಧ್ಯದಲ್ಲಿ ಭೂಪ್ರದೇಶವು ಇದ್ದರೆ, ಮಧ್ಯದಲ್ಲಿ ಭೂಪ್ರದೇಶವು ಕಂಡು ಬಂದರೆ ಅದನ್ನು ಪರ್ಯಾಯ ದ್ವೀಪ ಅಂತ ಕರಿತೇವೆ. ಸೊ ನೆಕ್ಸ್ಟು ದ್ವೀಪ ಅಂತಂದರೆ ಸುತ್ತಲೂ ನೀರು, ಇಲ್ಲಿ ಸುತ್ತಲೂ ನೀರು ನಡುವೆ ಭೂಪ್ರದೇಶ. ಹೌದಾ? ಸುತ್ತಲೂ ಏನಪ್ಪ ಅಂತಂದರೆ ನೀರಿರ್ತದ, ನಡುವೆ ಏನಂತಂದರೆ ಭೂಪ್ರದೇಶ ಕಂಡು ಬಂದರೆ ಅದನ್ನು ನಾವು ಏನಂತ ಕರಿತೇವೆ ಅಂದರೆ ದ್ವೀಪ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಮರುಭೂಮಿ, ಮರಳುಗಾಡಿನಿಂದ ಮರಳು ಮಿಶ್ರಿತ ಒಂದು ಮಣ್ಣನ್ನು ನಾವೇನಂತ ಕರಿತೇವೆ? ಮರುಭೂಮಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ರಾಜಸ್ಥಾನದ ಥಾರ್ ಮರುಭೂಮಿ, ಥಾರ್ ಮರುಭೂಮಿ ನಮ್ಮ ಭಾರತದೊಳಗೆ ಏನು ಮಾಡ್ತದೆ ಅಂದರೆ ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿ ಏನು ಮಾಡ್ತದ? ಕಂಡು ಬರ್ತದ. ಸೊ ಇನ್ನು ನೆಕ್ಸ್ಟು ಪ್ರಸ್ಥಭೂಮಿ. ಮೇಡಮ್ ಇವನ್ನೆಲ್ಲ ಹೇಳಿದ್ರಿ, ಪ್ರಸ್ಥಭೂಮಿನೇ ಹೇಳಿಲ್ರಿ. ಹೌದಾ? ಇಲ್ಲಿ ಪ್ರಸ್ಥಭೂಮಿ ಅಂತಂದರೆ ಗುಡ್ಡುಗಾಡು ಪ್ರದೇಶಗಳು, ಮರ ಗಿಡಗಳು, ಅರಣ್ಯ ಪ್ರದೇಶದಿಂದ ಆವೃತವಾದಂತಹ ಒಂದು ಪ್ರದೇಶವನ್ನು ಏನಂತ ಕರೀತಾರೆ? ಪ್ರಸ್ಥಭೂಮಿ ಅಂತ ಕರೀತಾರೆ. ಹೌದಾ? ಸೊ ಈ ಎಲ್ಲ ಕ್ವಶನ್ಸನ್ನು ನಾನೇನು ಮಾಡಿದೆ ಇವತ್ತು ಡಿಸ್ಕಷನನ್ನು ಮಾಡಿದ್ನಿ. ಸೊ ಇಲ್ಲಿ ಏನಪ್ಪ ಅಂದರೆ ದ್ವೀಪ ಅಂತಂದ್ರೆ ಏನು, ಮರುಭೂಮಿ ಅಂದ್ರೆ ಏನು, ಪರ್ಯಾಯ ದ್ವೀಪ ಅಂತಂದ್ರೆ ಏನು, ಮತ್ತು ಪ್ರಸ್ಥಭೂಮಿ ಅಂತ ಅಂದರೆ ಏನಂತ ನಾನು ನಿಮ್ಗೆ ಹೇಳಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ. ಸೊ ನಿಮಗೆ ವಿಧಾನಸಭೆ, ವಿಧಾನ ಪರಿಷತ್ ನಿಮ್ಮ ಒಂದು ಸಿಲೆಬಸ್ ನವೋದಯ ಒಂದು GK ಒಳಗೆ ಏನದ ಅಂತಂದರೆ ಕರ್ನಾಟಕದ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಬಗ್ಗೆ ಏನಂತಂದರೆ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಸೊ ಎ ಯಡಿಯೂರಪ್ಪ, ಜಿ ಪರಮೇಶ್ವರ್, ಬಿ
ಆಮೇಲೆ ಸಿ ಸಿದ್ದರಾಮಯ್ಯ, ಡಿ ಏನದ ಕುಮಾರಸ್ವಾಮಿ ಅಂತ ಅದ. ಸೊ ನಮಗೆಲ್ಲರಿಗೂ ಗೊತ್ತದ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ನೀವು ಕಣ್ಣು ಮುಚ್ಕೊಂಡು ಏನು ಮಾಡ್ತೀರಿ ಇದನ್ನ ಕ್ವಶನ್ಗೆ ಆನ್ಸರನ್ನು ಮಾಡ್ತೀರಿ. ಸೊ ಇಲ್ಲೇನಪ್ಪ ಅಂತಂದರೆ ಸಿದ್ದರಾಮಯ್ಯ ಇವರು ಏನಪ್ಪ ಅಂದರೆ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಮ್ಮದು 1947ರಿಂದ ಪ್ರಸ್ತುತ 2024ರವರೆಗೆ ಇರುವಂತಹ ಎಲ್ಲ ಒಂದು ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಲಿಸ್ಟನ್ನು ನಾವು ಇಲ್ಲಿ ಮಾಡಿದ್ದೀವಿ ಕೊಟ್ಟಿದ್ದೀವಿ. ಇದನ್ನು ನೀವು ಸ್ಕ್ರೀನ್ಶಾಟನ್ನು ಹಾಕ್ಕೊಂಡು ಇಟ್ಕೊಂಡು ನೋಡ್ಕೊತಾ ಹೋಗ್ರಿ. ಸೊ ಇಲ್ಲಿ ನೋಡ್ರಿ 1947 1952ರಲ್ಲಿ ಕೆಂಗಲ್ರಾಯ್ ರೆಡ್ಡಿ ಅವರು ಏನು ಮಾಡಿದ್ರು ಅಂದರೆ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನು ನಿರ್ವಹಿಸಿದರು. ಎಲ್ಲಿ 1947ರಿಂದ 1952. ಸೊ ಈಗ ಪ್ರಸ್ತುತ ಯಾರದಾರ ಅಂತಂದರೆ ಇಲ್ಲದಾರ ನೋಡ್ರಿ, ನಮ್ಮ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರಿ ಸಿದ್ದರಾಮಯ್ಯ. ಇವ್ರಕ್ಕಿಂತ ಮುಂಚೆ ಯಾರಿದ್ರು 2020 2023 ಒಳಗೆ ಏನು ಮಾಡಿದ್ರು ಅಂತಂದರೆ ಕಾರ್ಯವನ್ನು ನಿರ್ವಹಿಸಿದವರು ಯಾರು ಬಸವರಾಜ ಬೊಮ್ಮಾಯಿ. ಹೌದಾ. ಸೊ ಆಮೇಲೆ ಇಲ್ಲಿ ನೋಡ್ರಿ ಇವು ಪ್ರತಿಯೊಂದನ್ನು ಕೂಡ ನಾವೇನು ಮಾಡಬೇಕು ಇಲ್ಲಿ ನಮ್ಗೆ 1947 2024ರವರೆಗೆ ಇರುವಂತಹ ಎಲ್ಲ ಒಂದು ಕರ್ನಾಟಕದ ಮುಖ್ಯಮಂತ್ರಿಗಳ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಏನು ಮಾಡ್ರಿ ಇವುಗಳನ್ನು ನೋಡ್ಕೋರಿ. ಸೊ ನೆಕ್ಸ್ಟ್ ಕ್ವಶನನ್ನು ಡಿಸ್ಕಷನನ್ನು ಮಾಡೋಣ. 10ನೇ ಕ್ವಶನ್. ಸೊ ಇಲ್ಲಿ ನೋಡ್ರಿ ಮಹಾತ್ಮ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಯಾರು? ಮಹಾತ್ಮ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಯಾರು? ವಿದ್ಯಾರ್ಥಿಗಳೇ, ನಾವು ನಮ್ಮ ಒಂದು ರಾಷ್ಟ್ರಪಿತ ಯಾರಿ ಗಾಂಧೀಜಿ. ಇವರಿಗೆ ರಾಷ್ಟ್ರಪಿತ ಅಂತ ಯಾರು ಕರೆದ್ರು? ಹೌದಾ, ನಮಗೆಲ್ಲರಿಗೂ ಗೊತ್ತದ. ನಮ್ಮ ಒಂದು ಮಹಾತ್ಮ ಗಾಂಧೀಜಿಯವರನ್ನು ಏನಂತ ಕರೀತಾರೆ ಅಂತಂದರೆ ರಾಷ್ಟ್ರೀಯ ಪಿತ ಅಂತ ಕರೀತಾರೆ. ಸೊ ಇಲ್ಲಿ ಇವರನ್ನು ರಾಷ್ಟ್ರಪಿತ ಅಂತ ಕರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಕರೀತಾರಾ? ಇಲ್ಲ. ಗೋಪಾಲಕೃಷ್ಣ ಗೋಖಲೆ ಅವರು ಇಲ್ಲ. ಸುಭಾಷ್ ಚಂದ್ರ ಬೋಸ್ ಇವರು ಏನಂತಂದರೆ ನಮ್ಮ ಒಂದು ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ. ಬಾಲಗಂಗಾಧರ್ ತಿಲಕ್ನು ಕೂಡ ಇವರನ್ನು ರಾಷ್ಟ್ರಪಿತ ಅಂತ ಕರೆಯೋದಿಲ್ಲ. ಆಪ್ಷನ್ ಸಿ ಏನಪ್ಪ ಅಂತಂದರೆ ಕರೆಕ್ಟ್ ಆದಂಥ ಆನ್ಸರ್. ಸೊ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತೇಳಿ ಕರೀತಾರೆ. ಸೊ ಹೌದ್ರಿ ಮೇಡಮ್ಮ, ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೆದ್ರು. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಏನಂತ ಕರೆದ್ರು? ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಕವಿ ಗುರು ಅಂತ ಕರೀತಾರೆ. ಕವಿ ಗುರು, ಗುರುದೇವ ಒಂದು ಇವರ ಒಂದು ನಾಮ, ಗುರುದೇವ. ಯಾರ್ದ್ರಿ? ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ರಾಷ್ಟ್ರಗೀತೆಯನ್ನು ರಚನೆ ಮಾಡಿದಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಅಂಕಿತ ಏನಪ್ಪ ಅಂತಂದರೆ ಗುರುದೇವ. ಗುರುದೇವ ಇವರನ್ನು ಏನಂತ ಕರೀತಾರೆ? ಕವಿ ಗುರು ಅಂತ ಕರೀತಾರೆ. ಇನ್ನು ಗೋಪಾಲಕೃಷ್ಣ ಗೋಖಲೆ. ಗೋಪಾಲ ಕೃಷ್ಣ ಗೋಖಲೆ ಇಲ್ಲಿ ಬಾಲಗಂಗಾಧರ್ ತಿಲಕರವರನ್ನು ಏನಂತ ಕರೀತಾರೆ ಅಂತಂದರೆ ಬಾಲಗಂಗಾಧರ್ ತಿಲಕರನ್ನು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ಕರೀತಾರೆ. ಇವರು ಗೋಪಾಲಕೃಷ್ಣ ಗೋಖಲೆ ಅವರು ಏನು ಮಾಡಿದ್ರು ಅಂತಂದರೆ ನಮ್ಮ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಅಂತ ಕರೆಸ್ಕೊಂಡಂತಹ ಮಹಾತ್ಮ ಗಾಂಧೀಜಿಯವರನ್ನು ರಾಜಕೀಯ ಗುರುವಾಗಿ ಸ್ವೀಕಾರವನ್ನು ಮಾಡಿದವರು ಯಾರು ಅಂತ ಕೇಳಿದರೆ ಗೋಪಾಲಕೃಷ್ಣ ಗೋಖಲೆ. ಇವರು ಏನು ಮಾಡ್ತಾರೆ ಅಂತಂದರೆ ಗೋಪಾಲಕೃಷ್ಣ ಗೋಖಲೆ ನಮ್ಮ ಒಂದು ದೇಶದ ಮಹಾತ್ಮ ಗಾಂಧೀಜಿಯವರನ್ನು ನಾವು ರಾಷ್ಟ್ರಪಿತ ಅಂತ ಏನು ಕರಿತೀವಲ್ಲ, ಇವರನ್ನು ಒಂದು ರಾಜಕೀಯ ಗುರುವಾಗಿ ಯಾರು ಕರಿತಾ ಇದ್ರು ಅಂತಂದರೆ ರಾಜಕೀಯ ಗುರುವಾಗಿ ಸ್ವೀಕಾರ ಮಾಡಿದವರು ಯಾರು ಅಂತಂದರೆ ಗೋಪಾಲಕೃಷ್ಣ ಗೋಖಲೆ ಇವರ ಒಂದು ರಾಜಕೀಯ ಗುರು ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ ಇವರು ಏನಪ್ಪ ಅಂತಂದರೆ ಯಾರ ಒಂದು ರಾಜಕೀಯ ಗುರು ರೀ? ಗೋಪಾಲಕೃಷ್ಣ ಗೋಖಲೆಯವರ ಒಂದು ರಾಜಕೀಯ ಗುರು ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರನ್ನ ಅಂತ ನಾವು ಕರಿತಿದ್ವಿ. ಸೊ ಈ ರೀತಿಯಾಗಿ ಏನು ಮಾಡಿದ್ವಿ ಅಂತಂದರೆ ನಾವು ಇವತ್ತು ಎಲ್ಲ ಕ್ವಶನ್ಸನ್ನು ಏನು ಮಾಡಿದ್ವಿ ಡಿಸ್ಕಷನನ್ನು ಮಾಡಿದ್ವಿ. ಸೊ ಇಲ್ಲಿ ನಿಮಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ ಇತ್ತಂದರೆ ಸೊ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಏನು ಮಾಡಿರಿ ಅಂತಂದರೆ ನಿಮ್ಮ ಒಂದು ಕಮೆಂಟ್ಸನ್ನು ಹಾಕಿರಿ. ಸೊ ನಮ್ಮ ಒಂದು ಕ್ಲಾಸ್ ನಿಮಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಎಲ್ಲರೂ ಲೈಕ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ ಯಾವುದಪ್ಪ ಅಂದರೆ ಇನ್ಸ್ಪೈರ್ ನವೋದಯ
ಧಾರವಾಡ ಈ ಒಂದು ಚಾನಲ್ಗೆ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನನ್ನ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಮಾಡಿರಿ ಮತ್ತು ಶೇರನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಇನ್ನು ನಿಮಗೆ ಯಾವ್ದಾರ ಒಂದು ಕ್ವಶನ್ಸ್ ಮೇಡಮ್ ಇವನು ಹೇಳ್ರಿ ಅನ್ನೋದೊಂದು ಏನಾದರೂ ನಿಮ್ಮ ಒಂದು ಅಭಿಪ್ರಾಯ ಇತ್ತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ನಲ್ಲಿ ನಡೆಯುವಂತಹ ಎಲ್ಲ ಕ್ಲಾಸಸನ್ನು ನೀವು ಕೇಳ್ರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ.